ಊಟ ಜಾಸ್ತಿ ಆಗ ಪಲಾವ್ ಜಾಸ್ತಿ ಆಗ್ಬಿಟ್ಟೈತೆ. ಟಮಾಟ ಬಾತ್ ಜಾಸ್ತಿ ಆಗ್ಬಿಟ್ಟು ಯೂಟ್ಯೂಬ್ ಚಾನಲ್. ಸೊ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಎಲ್ಲಿ ಅಂತ ಹೋಗ್ತಾ ಇದ್ದೀವಿ ಅಂದರೆ ಅಂತರ್ಗಂಗೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಬ್ಲಾಗ್ ಮಾಡ್ತಿರೋದು ಬಂದು ಮೇಡಲ್ಲಿ ಹತ್ತತ್ರ ಆವಳಲ್ಲಿ ಹತ್ರ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಅಜ್ಜಿ ಆಯ್ನ ಇನ್ನೊಂದ್ಸಲಿ ಮಮ್ಮಿ ಇಬ್ರು ಇವ್ನು ಮಾಡೋಕ್ಕಾಗಲ್ಲ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಅಂತರ್ಗಂಗೆ ಬೆಟ್ಟಕ್ಕೆ. ಸೊ ಬನ್ನಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಗೈಸ್ ಇನ್ನೂ ಒಂದಷ್ಟು ದೂರ ಇದೆ ಅಂತೆ. ನಮ್ಮ ಅಜ್ಜಿ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ. ಹಿಂಗೆ ಕರ್ಕೊಂಡೋಗಿ ಹಿಂಗೆ ಮಾಡಿದ್ರು ಏನು ಅದೇ ದೇವಸ್ಥಾನ ಅಲ್ಲೈತಲ್ಲ ಮುಂದೆ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ. ಬಾ ಅದೇ ದೇವಸ್ಥಾನ ಅಲ್ಲೇ ಹೋಗೋದು ಇನ್ನೇನು ಅಷ್ಟು ಶಾನೆ ದೂರ ಆಗಿದೆ ಕರ್ಕೊಂಡು ಹೋಗೋಣ ನನ್ನ. ಇನ್ನೊಂದು ನೋಡಿ ಗೈಸ್ ಅಲ್ಲೇ ದೇವಸ್ಥಾನ ಇರೋದು. ಇನ್ನೇನು ರೀಚ್ ಅಲ್ಲೂ ಮೆಟ್ಲಿದೆ ಕಿರಣ. ನಂಗೇನು ಸುಸ್ತಾಗಿಲ್ಲ. ಹಂಗನ್ಬಾರ್ದಮ್ಮ ಅಷ್ಟೊಂದು ಬೇಡ. ಒಂದು 20 ವರ್ಷ ಆದ್ಮೇಲೆ ನೀನು ಅಷ್ಟು ಕೂಡ ಗೈಸ್. ಸೊ ಈಗ ಇಲ್ಲಿ ದೇವಸ್ಥಾನದ ಹತ್ರ ಫುಲ್ ನರ್ವಸ್ ಫೀಲ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಕೋತಿಗ್ಲೆಲ್ಲ ಇಲ್ಲೊಂದು ಹತ್ರ ಇದೆ ಅನ್ಸುತ್ತೆ ದೇವಸ್ಥಾನ. ಇನ್ನೇನು ಇಲ್ಲೇ ಕಾಣಿಸ್ತಿದೆ. ಅಲ್ಲೇನೋ ನೀರೆಲ್ಲ ಕಾಣಿಸುತ್ತಂತೆ ಅಲ್ಲಿ. ಮಾತಾಡಿ ಎಲ್ಲಿ ನೀರು ಬರ್ತಾ ಇರೋದು? ನೋಡಿ ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ನೀರು ಬರ್ತಾ ಇದೆ. ಶಿವನ ಲಿಂಗ ಐತಲ್ಲ, ಲಿಂಗ ಕೆಳಗಡೆ ನೀರು ಬರೋದು. ಇದು ಅಲ್ಲಿ ಚಿಕ್ಕ ನೋಡಿ ಗೈಸ್, ಒಳಕಲ್ಲಲ್ಲಿ ನೀರೈತೆ ಅಂತಾರೆ ನೋಡಿ. ಒಳಕಲ್ಲಲ್ಲಿ ನೀರು ಎಷ್ಟೊಂದು ನೀರಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ನಾವು ಅಂತರ್ಗಂಗೆ ಮುಗಿಸ್ಕೊಂಡು ಇವಾಗ ಮಾರ್ಕಂಡೇಯ ಬೆಟ್ಟ ಹುಕ್ಲೇರಿ ಹತ್ರ ಇರೋ ಕಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಓಲ್ಡ್ ಮೆಡ್ಸ್. ಸೊ ಗೈಸ್, ಇಲ್ಲಿ ಯಾವುದೋ ಒಂದು ತೋಟದ ಹತ್ರ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಅವ್ರು ಅಲೋ ಮಾಡ್ತಾರೋ ಇಲ್ವಾ ಅಂತ. ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವೀಡಿಯೋ ಮಾಡೋಕ್ಕೆ ಬರ್ತಿದ್ದೀವಿ. ನೋಡೋಣ. ಯಾರಂತ ಗೊತ್ತಿಲ್ಲ, ಏನಿಲ್ಲ, ಹೋಗ್ತಾ ಚೆನ್ನಾಗೈತಲ್ಲಿ. ಇಲ್ಲಿ ನೋಡಿಲಿ, ಅಲ್ಲಿ ನೋಡಲ್ಲಿ ವಿಡಿಯೋ ಮಾಡ್ತಾವಳು ನೋಡು. ಇಲ್ಲಿ ನೋಡಿಲ್ಲ, ಹಿಂದೆ ತಿರ್ಗೋ.
ನೋಡ ಬೇರೆ ಅವ್ರ ತೋಟದಾಗ ಹೋಗ್ಬಿಟ್ಟು ಹೌದು ಅದು ಬ್ಯಾಗ್ ಎತ್ಕೊಂಡ್ಬಂದು ಹಾಕೊಂಡು ಹೌದಾ ಸುಮ್ಮನೆ ಈಚೆಗೆ ಹಾಕ್ತೀನಿ ಹೌದಾ ಗೈಸ್ ಫೈನಲಿ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಒಳಗಡೆ ವೀಡಿಯೋ ಮಾಡ್ಬೋದಾ ಇಡ್ಬೋ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅಲೋ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ವೀಡಿಯೋ ಮಾಡಿದ್ದೀವಿ.